ನಾವು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದೀವಿ. ಫಸ್ಟ್ ಬ್ಲಾಗ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನಾವು ಈಗಲೇ ಹೇಳ್ತಿದ್ದೀವಿ, ಬ್ಲಾಗ್ ಮಾಡ್ತಾ ನಮ್ದು ರಿಲೇಶನ್ಶಿಪ್ ದುಡ್ಡಿನ ಬಗ್ಗೆ ಎಲ್ಲ ಹೇಳಲ್ಲ, ಯಾಕಂದ್ರೆ ನಮ್ಮ ಹತ್ರ ಅದು ಎರಡು ಇಲ್ಲ. ನಾವು ಮೋಟೋ ವ್ಲಾಗ್ ಮಾಡೋಣ ಅಂತಿದ್ವಿ ರಾಕೇಶ್ ಬಾಯ್ ತರ, ಆದ್ರೆ ನಮ್ಮ ಹತ್ರನೂ ಬೈಕ್ ಇಲ್ಲ. ನಾವು ನಟರಾಜ ವ್ಲಾಗ್ ಮಾಡ್ತಿದೀವಿ, ಹಂಗಾಗಿ ನೋಡಿ ಕಾಲೇಜ್ ಮುಗಿಸಿ ಈಗ ಸ್ವಲ್ಪ ದೂರದಲ್ಲೇ ಮಂಜುಪುರ ಸಿಗುವ ಸಾಧ್ಯ. ಇವನು ವಿಜಿತ್ ಅಂತ ಕ್ಯಾಮ್ರಾಮನ್ ಮಗ ಇವನು. A few moments ಇವರೆಲ್ಲ ನಮ್ಮ ಫ್ಯಾನ್ಸ್ಗಳು. ಬ್ಲಾಗ್ ಮಾಡ್ತಾನೆ ಸರ್. ಫೋಟೋ ಗಿಟ್ಟ ಎಲ್ಲ ಆಮೇಲೆ ಕೊಡ್ತೀವಿ, ಸ್ವಲ್ಪ ಸೈಡ್ ಬನ್ನಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಅಂದ್ರೆ ನಾವು ಕೆಳಗೆ ಹೋಗ್ತಿರೋ ಕಾರಣ ಊಟಕ್ಕೆ. ದುಡ್ಡಿಲ್ಲ, ಊಟ ಕಾಲೇಜಲ್ಲಿ ಸಿಗಲ್ಲ ಅಂತೇನಿಲ್ಲ, ಅದು ನಮಗೆ ಸೇರಲ್ಲ. ಚೆನ್ನಾಗಿರುತ್ತೆ, ಅದೇ ನಮ್ಮ ಹುಡುಗರಿಗೆ ಸೇರಲ್ಲ. ದುಡ್ಡಂತೂ ಇಲ್ಲ ಯಾರ ಹತ್ರನು. ಅಲ್ಲಿ ಹೋಗಿ ನೋಡೋದು ಯಾರು ಸ್ಪಾನ್ಸರ್ ಮಾಡ್ತಾರೆ ಅಂತ. ನಮ್ಮ ಮೈನ್ ಕ್ಯಾಂಡಿಡೇಟ್ ಬರ್ತೀವಿ. ನಮ್ದು ಯಾವ ಲೆಕ್ಕ ಅಂದ್ರೆ ಇವತ್ತು ಪ್ರಣೀತ್ ವಿಜಿತ್ ಕೊಡ್ತೀರ, ನಾಳೆ ನಾನು ಒಂದನ್ನು ಕೊಡ್ಸೋದು. A few moments later, a few minutes later. ಫೈನಲಿ 20 ರೂಪಾಯಿ ಇತ್ತು. ಇದು ನಮ್ಮ ಪ್ರಣೀತ್ ಮುಖ ಕಾಣ್ತಿಲ್ಲ, ಕತ್ಲೆ ಇದೆ. ಇದು ವಿಜಿತ್ತು 20 ರೂಪಾಯಿ ಇತ್ತು. ಇದೊಂದು ಅದೊಂದು ತಿಂದಿದ್ದೀವಿ. ಗಾಯ್ಸ್ ಮಳೆ ಬರ್ತುಂಟು. ಬಸ್ಸಲ್ಲಿ ಹೋಗಿ ನೋಡಿ ಗಾಯ್ಸ್, ವಿಜಿತ್ ಬಸ್ಸಲ್ಲಿ ಹೋಗ್ತಿರೋರೆಲ್ಲ ಬೈತಿದಾರಂತೆ. ಏನ್ ಮಾಡೋದು? ನಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇದ್ದಿದ್ರೆ ನಾವು ಆವಾಗಲೇ ಏನೋ ಒಂದು ಆಗ್ಬೋದಾಯ್ತು. ನಮಗೇನು ಇಲ್ಲವಲ್ಲ, ಇಲ್ಲಿ ಬಯಸ್ಕೊಂಡು ಹಿಂಗೆ ಹೋಗ್ತಾ ಇರೋದು ಅಷ್ಟೇ. ನಮ್ಗೇನು ಗೊತ್ತು, ತಿನ್ನೋದು ಗೊತ್ತು. A few moments later. ಫೈನಲ್ ಈಗ 20 ರೂಪಾಯಿದು ತಿಂದು 10 ರೂಪಾಯಿ ಜಾಂಬನ್ ತಿನ್ನೋ ಎಸ್ಟಿಮೇಟ್ ಇತ್ತು ಗಾಯ್ಸ್, ಆದ್ರೆ ಬೇಕ್ರಿಲೇ ಬಜೆಟ್ ಇಲ್ಲ ಜಾಂಬನ್ ಮಾಡೋದು. ಬೇಕ್ರಿಲು ಒಂದು ಜಾಮೂನ್ ಇತ್ತು, ಅದ್ರಲ್ಲಿ 3 ಜನ ತಿಂದ್ವಿ. ಆಮೇಲೆ ನಾನೊಂದು ಇಡೀ ದಿಲ್ಪಸಂದ್ ತಿಂದೆ ಗಾಯ್ಸ್, ಇವರಿಬ್ರಿಗೆ ಕೊಟ್ಟಿಲ್ಲ. ಕೊಟ್ಟಾಗ ಚೂರು ಬರಲ್ಲ ಹಂಗೆಲ್ಲ. ನಾಯಿಗೆ ಊಟ ಹಾಕುವ ಅಭ್ಯಾಸ ಉಂಟು. ನಿಮ್ಗೆ ಒಳ್ಳೇದಾಗ್ತದೆ ನಿಮಗೆ. ಬಾಡೋರ್ ಮಕ್ಳು ಅಂದ್ರೆ ಹಿಂಗೆ ಹೇಳ್ತಾರೆ ಗಾಯ್ಸ್. ನನ್ನ ಫೋನ್ ತೆಗಿತಾನೆ, ಕಾರ್ ಹೊಡ್ಕೊಂಡು ಹೋಗ್ತಾನೆ, ಇಲ್ಲ ಎತ್ಕೊಂಡು ಹೋಗ್ತಾನೆ. ಐಫೋನ್ ಆಸೆ ಬಿಡ್ಬೇಕು ಇವಾಗ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಸದ್ಯಕ್ಕೆ ನಾವು 4 ಗಾಡಿ ತಗೋಬೇಕಂತಿದ್ದೀವಿ, ಆದರೆ ಬಜೆಟ್ ಇಲ್ಲ. ಇದೆಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಇನ್ನೊಬ್ಬ ಇದ್ದಾನೆ MVP ಅಂದ್ರೆ, ಇನ್ನೊಬ್ಬ ಇದ್ದಾನೆ. ಅವನಿಗೆ ಇವತ್ತು ಬೆಳಗ್ಗೆ ಒಂದೇ ಸಿಡ್ಲು ಹೊಡೆದೇನೋ ಮೆಟ್ಲ ಹತ್ರ ಸೀರಿಯಸ್. ನಗಾಡ್ಬಾರ್ದು ಗಾಯ್ಸ್, ನೀವು ನಗಾಡ್ಬೇಡಿ. ಇವರೆಲ್ಲ ಇದಕ್ಕೆ ಹೋಗ್ತಾರೆ, ಎಲ್ಲಿಗೆ ಹೋದು ನರ್ಕಕ್ಕೆ ಹೋಗ್ತಾರೆ ಗಾಯ್ಸ್, ನೀವು ನಗಾಡ್ಬೇಡಿ. ನೋಡಿ ಯಾವುದೇ ಕಾರಣಕ್ಕೂ ಸೈನ್ಸ್ ತಗೊಳಕ್ ಹೋಗಬೇಡಿ. ಅದೇ ಕಾರಣಕ್ಕೂ ಸೈನ್ಸ್ ತಗೋಬೇಡಿ. ಸೈನ್ಸ್ ಅಲ್ಲಿ ನಾನು ಬ್ರಿಲಿಯಂಟ್. 8-3-24 ನಮ್ಮಲ್ಲಿ ಒಬ್ಬ ಈಗ ಮಿಸ್ಸಿಂಗ್ ಇದ್ದಾನೆ. ಅವನಿಗೆ ಗಂಡಾಂತರ ಗಾಡಿಯಿಂದ ಇವತ್ತು ವ್ಲಾಗ್ ಮಾಡಲ್ಲ ಅಂತಿದ್ವಿ, ಆದರೆ ನಾಳೆ ಅಂದರೆ ಆಗಲ್ಲ ಅಂತ ಮಾಡಿದ್ದೀವಿ. ಈಗ ಫೈನಲಿ CET ಕ್ಲಾಸ್ ಮುಗಿಸ್ಕೊಂಡು ನಮಗಂತೂ ಸಪ್ರೇಟ್ ಆಗಿ ಬೈದು ಒಂದಷ್ಟು ಮೋಟಿವೇಶನ್ ಕೊಟ್ಟು ಈಗ ಬಿಟ್ರು. ಟೈಮ್ ಎಷ್ಟಪ್ಪ? ಕರೆಕ್ಟ್ 4:40 ನೋಡಿ. 4:40 ಬಿಟ್ರು. ಸರ್ರಿಂದ ಎಂತ ಕಾರ್ಕಳ ಅಂತೆ, ಮೈಸೂರಲ್ಲಿ ಇರೋದಂತೆ. ಅವ್ರಿಗೆ 10 ಗಂಟೆ ಬಸ್ ಅಂತ ನಮಗೆ ಇಷ್ಟೊತ್ತಿಗೆ ಬಿಡ್ತಾರೆ. ಓಕೆ ಗೈಸ್, ಗುಡ್ ಬೈ. ಇವತ್ತಿನ ವ್ಲಾಗ್ ಮುಗಿಸೋಣ. ಬಾಯ್.